ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರ ಎದ್ದಿರುವಂತಹ ಗೊಂದಲ ಜೊತೆಗೆ ಆಗ್ತಾ ಇರುವಂತಹ ಮುಜುಗರವನ್ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ಎರಡೆರಡು ಬಣಗಳಾಯ್ತು ಕಾಂಗ್ರೆಸ್ನಲ್ಲಿ ಅನ್ನುವಂತ ಎಲ್ಲಾ ಟೀಕೆಗಳಿಗೂ ಕೂಡ ಉತ್ತರ ಎಂಬಂತೆ ಮೊನ್ನೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಾವಿಬ್ಬರು ಒಗ್ಗಟ್ಟಿನಿಂದ ಇದ್ದೀವಿ ಅನ್ನುವಂತ ಸಂದೇಶವನ್ನ ಸಾರಿದ್ರು. ಅದಾದ ನಂತರ ನಡೆದಂತ ಬೆಳವಣಿಗೆಗಳು ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಮುಂದೇನು ಅನ್ನೋದರ ಬಗ್ಗೆ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಮುಖ್ಯಮಂತ್ರಿ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ವಿರಾಮ. ಪವರ್ ಸೆಂಟರ್ಗಳ ಗೊಂದಲಕ್ಕೆ ಸಿಲುಕಿದ ಶಾಸಕರು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವದ ಘರ್ಷಣೆಯನ್ನ ಹೊಸ ಸೂತ್ರದ ಮೂಲಕ ಹೈಕಮಾಂಡ್ ನಿವಾರಿಸಿದೆ. ಅದರ ವಿವರಗಳು ಸ್ವಲ್ಪವಾಗಿ ಹೊರಬರ್ತಾ ಇವೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕತ್ವ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ ನಂತರವೇ ಅಂತಿಮ ಚಿತ್ರಣ ಹೊರಬರಲಿದೆ. ಈ ಮಧ್ಯೆ ಕಾಂಗ್ರೆಸ್ ಪಕ್ಷದ ಶಾಸಕರ ಪರಿಸ್ಥಿತಿ ಅತಂತ್ರವಾಗಿದೆ. ಮುಖ್ಯಮಂತ್ರಿ ಕುರ್ಚಿ ಕದನದಲ್ಲಿ ತಾತ್ಕಾಲಿಕ ವಿರಾಮ ಘೋಷಣೆಯಾಗಿದೆ. ಪವರ್ ಸೆಂಟರ್ಗಳಲ್ಲಿ ಯಾವುದು ಮುಖ್ಯವಾದ ಪವರ್ ಸೆಂಟರ್ ಎಂಬುದೇ ಶಾಸಕರಿಗೆ ದೊಡ್ಡ ತಲೆನೋವು ತಂದಿದೆಯಂತೆ. ಹೀಗಾಗಿ ಪವರ್ ಸೆಂಟರ್ಗಳಿಂದ ಶಾಸಕರು ಅಂತರವನ್ನ ಕಾಪಾಡಿಕೊಳ್ಳುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಹೋಗಬೇಕಾ, ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಹೋಗಬೇಕಾ, ಸಚಿವ ಸ್ಥಾನ ಯಾರ ಬಳಿ ಕೇಳಬೇಕು, ಒಂದು ವೇಳೆ ಒಬ್ಬರ ಮನೆ ಬಳಿ ಹೋದ್ರೆ ಇನ್ನೊಬ್ಬರು ಏನ್ ತಿಳಿದುಕೊಳ್ತಾರೋ ಏನೋ ಹೀಗಂತ ಶಾಸಕರು ಭಯಗೊಂಡಿದ್ದಾರಂತೆ. ಪವರ್ ಸೆಂಟರ್ ಗೊಂದಲದಲ್ಲಿ ಸಿಲುಕಿರುವಂತಹ ಶಾಸಕರು. ನಾಯಕತ್ವ ಜಟಾಪಟಿ ಯಾವ ಮಟ್ಟಕ್ಕೆ ಶಾಸಕರನ್ನ ಗೊಂದಲಕ್ಕೀಡು ಮಾಡಿದೆ ಅಂದ್ರೆ, ಸಿದ್ದರಾಮಯ್ಯ ಪರವಾಗಿ ಮಾತನಾಡಿ ಡಿಕೆಶಿ ಸಿಎಂ ಆದರೆ ಸಂಕಷ್ಟ, ಡಿಕೆಶಿ ಪರವಾಗಿ ಮಾತನಾಡಿ ಸಿದ್ದರಾಮಯ್ಯ ಮುಂದುವರೆದರೆ ಸಂಕಷ್ಟ. ಹೀಗಾಗಿ ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ನಿಂದ ಸ್ಪಷ್ಟನೆ ಬರಲಿ ಅಂತ ಯಾವ ಶಾಸಕರು ಕೂಡ ಸಿದ್ದರಾಮಯ್ಯ ಮನೆಗಾಗಲಿ ಡಿಕೆಶಿ ಮನೆಗಾಗಲಿ ಹೋಗದೆ ದೂರ ಉಳಿದಿದ್ದಾರಂತೆ. ಇನ್ನು ಒಟ್ಟಾರೆ ಕಾಂಗ್ರೆಸ್ ಪಕ್ಷದಲ್ಲಿನ ಬಣಬಡಿದಾಟ ಶಾಸಕರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾಡಿದೆ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇವರಿಬ್ಬರ ನಡುವಿನ ಈ ಜಟಾಪಟಿಯಲ್ಲಿ ಶಾಸಕರುಗಳು ಅನಾಥರಾದ್ರ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೇ ಬಿಟ್ರು ಅಂತೇಳಿ ಎಲ್ಲಾ ಶಾಸಕರುಗಳು ಡೆಲ್ಲಿಗೆ ಹೋಗಿದ್ದೇನು, ಅವ್ರ ಪರವಾಗಿ ಮಾತಾಡಿದ್ದೇನು, ಹಾದಿ ಬೀದಿಲಿ ಆಗೇ ಬಿಡ್ತಾರೆ ಸಿಎಂ ಡಿಕೆ ಶಿವಕುಮಾರ್ ಅಂತೇಳಿ ಹೇಳಿದ್ದೇನು. ಆದ್ರೆ ಹೈಕಮಾಂಡ್ ಯಾವಾಗ ಸೂಚನೆಯನ್ನ ಕೊಡ್ತೋ, ಹೈಕಮಾಂಡ್ ಯಾವಾಗ ಒಂದು ಕ್ಲಾರಿಟಿಯನ್ನ ಕೊಡ್ತೋ, ನಾಯಕತ್ವದ ವಿಚಾರವಾಗಿ ನಾನ್ ಫೈನಲ್ ಮಾಡ್ತೀನಿ ಅಂತ ಹೇಳ್ತೋ, ಎಲ್ಲ ತಂಡ ಆದಂಗೆ ಕಾಣಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಯಲ್ಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಬಹುಶಃ ಶಾಸಕರುಗಳು ಅನಾಥರಾದಂಗೆ ಕಾಣಿಸ್ತಾ ಇದೆ ಹೈಕಮಾಂಡ್ ಬೀಸಿರುವಂತ ಚಾಟಿಗೆ. ಹೀಗಾಗಿ ಮುಂದೇನ್ ಕತೆ, ಈ ಶಾಸಕರುಗಳು ಈ ಎಲ್ಲಾ ಬೆಳವಣಿಗೆಗಳನ್ನ ಹೇಗೆ ನೋಡ್ತಾ ಇದ್ದಾರೆ? ಬಹುಶಃ ಈ ಹೊತ್ತಿಗೆ ಸೈಲೆಂಟ್ ಆಗಿರೋದು ಉತ್ತಮ ಅಂತೇಳಿ ಅವ್ರಿಗೆ ಅನ್ಸಿದ್ಯಾ? ತಮ್ಮ ಹತ್ರ ಏನ್ ಮಾಹಿತಿ ಇದೆ ಅಭಿಷೇಕ್? ರಂಜಿತ್, ಖಂಡಿತವಾಗಿಯೂ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಬಣ, ಡಿಕೆ ಶಿವಕುಮಾರ್ ಅವರ ಬಣ ಅಂತ ಎರಡು ಬಣಗಳು ಅಧಿಕೃತವಾಗಿ ಆಗಿರೋದನ್ನ, ಒಂದು ಬಣ ಡಿನ್ನರ್ ಪಾಲಿಟಿಕ್ಸ್, ಲಂಚ್ ಪಾಲಿಟಿಕ್ಸ್ ಮಾಡ್ತಾರೆ, ಮತ್ತೊಂದು ಬಣ ದೆಹಲಿಗೆ ಹೋಗಿ ಬರ್ತಾ ಇರೋದನ್ನ ನೋಡ್ತಾ ಇದ್ವಿ. ಆದ್ರೆ ಯಾವಾಗ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಭೇಟಿಯನ್ನ ನಿರಾಕರಿಸ್ತೋ, ಯಾವಾಗ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗ್ಲಿಲ್ವೋ, ಅಲ್ಲಿಗೆ ಕೆಸಿ ವೇಣುಗೋಪಾಲ್ ರವರ ಮುಖಾಂತರ ಒಂದು ಕರೆಯನ್ನ ಈ ಎರಡೂ ನಾಯಕರಿಗೆ ಮಾಡಿಸಲಾಗಿತ್ತು. ಯಾರೂ ಕೂಡ ಈ ಒಂದು ರಾಜಕೀಯದ ವಿಚಾರವಾಗಿ, ಅಧಿಕಾರ ಹಂಚಿಕೆಯ ವಿಚಾರವಾಗಿ ದೆಹಲಿಗೆ ಬರಬಾರದು, ಬದಲಾಗಿ ಇಡೀ ರಾಜ್ಯದಲ್ಲಿ ಒಂದು ಸಂದೇಶ ಬಂದಿದೆ, ಸಿಎಂ ಬದಲಾವಣೆ ಆಗುತ್ತೆ, ಸರ್ಕಾರದಲ್ಲಿ ಅಸ್ಥಿರತೆ ಇದೆ ಅಂತ. ಈ ಸಂದರ್ಭದಲ್ಲಿ ನೀವಿಬ್ರು ಒಗ್ಗಟ್ಟನ್ನ ಪ್ರದರ್ಶನ ಮಾಡದೆ ಹೋದಂತ ಸಂದರ್ಭದಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಇರುವಂತ ಒಂದೇ ಒಂದು ರಾಜ್ಯ ಕರ್ನಾಟಕ, ಅತಿ ದೊಡ್ಡ ರಾಜ್ಯ. ಕಾಂಗ್ರೆಸ್ ಇದನ್ನ ಕಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ. ಈ ಕಾರಣದಿಂದ ಇಬ್ರು ನಾಯಕರು ಪರಸ್ಪರ ಮಾತನಾಡ್ಕೊಬೇಕು ಅಂದಾಗ
ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯರವರ ಮನೆಗೆ ಹೋಗಿರೋದನ್ನು ನೋಡಿದ್ದೇವೆ. ಇಬ್ರು ಸೇರಿ ಒಂದು ಸಂದೇಶವನ್ನ ಕೊಡ್ತಾರೆ. ಸರ್ಕಾರ ಸುಭದ್ರವಾಗಿದೆ, ನಾವಿಬ್ರು ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ, ಒಬ್ರಿಗೊಬ್ರು ಬೆನ್ನೆಲುಬಾಗಿ ನಿಂತ್ಕೊಂಡು ಸರ್ಕಾರವನ್ನ ಮುನ್ನಡೆಸ್ತೇವೆ. ಯಾವಾಗ ಹೈಕಮಾಂಡ್ ಹೇಳುತ್ತೋ ಆವಾಗ ಅಧಿಕಾರ ಹಂಚಿಕೆಯ, ಅಧಿಕಾರ ಬದಲಾವಣೆಯ ವಿಚಾರವನ್ನ ಮಾತನಾಡೋಣ, ಅಲ್ಲಿಗೆ ಸರ್ಕಾರ ಭದ್ರವಾಗಿದೆ ಅನ್ನೋ ಒಂದು ಸಂದೇಶವನ್ನ ರಾಜ್ಯದ ಜನರಿಗೆ ಕೊಡೋದ್ರ ಜೊತೆಗೆ ವಿಪಕ್ಷಗಳ ಬಾಯನ್ನು ಮುಚ್ಚಿಸುವಂತ ಕೆಲಸವನ್ನ ಈ ಸದ್ಯದ ಮಟ್ಟಿಗೆ ಮಾಡಿರುವಂತದ್ದು. ಮತ್ತೊಂದು ಕಡೆ ಈ ಶಾಸಕರು 140 ಜನ ಶಾಸಕರು ಯಾರ ಬಣದಲ್ಲಿಯೂ ಇಲ್ಲ, ಎಲ್ಲರೂ ನನ್ನವರಂತೆ ಡಿ.ಕೆ. ಶಿವಕುಮಾರ್ ಅವರು ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ಮಾತನ್ನ ಕೊಟ್ಟಿದ್ರೂ ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದು ಕಳೆದ 3-4 ದಿನಗಳ ಹಿಂದೆ ತಂಡಗಳಾಗಿತ್ತು. ಆದ್ರೆ ಈ ತಂಡಗಳಿಗೆ ಇವಾಗ ಒಂದು ಗೊಂದಲ ಉಂಟಾಗಿದೆ, ಒಂದು ಪ್ರಶ್ನೆ ಉಂಟಾಗಿದೆ, ಒಂದು ಕ್ಲಾರಿಟಿ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸಿದ್ದರಾಮಯ್ಯರವರನ್ನ ಸಪೋರ್ಟ್ ಮಾಡಬೇಕಾ, ಡಿ.ಕೆ. ಶಿವಕುಮಾರ್ ಅವರನ್ನ ಸಪೋರ್ಟ್ ಮಾಡಬೇಕಾ? ಒಂದು ವೇಳೆ ಅಧಿಕಾರ ಬದಲಾವಣೆ ಆಗದೆ ಹೋದರೆ ಸಿದ್ದರಾಮಯ್ಯರವರನ್ನ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿಗಳಿಂದ ಒಂದಿಷ್ಟು ಫಂಡ್ ಅನ್ನ ತೆಗೆದುಕೊಳ್ಳುವಂತದ್ದು ಎಂಎಲ್ಎಗಳ ಕರ್ತವ್ಯ ಇರುತ್ತೆ. ಒಂದು ವೇಳೆ ಅಧಿಕಾರ ಬದಲಾವಣೆ ಆಗುತ್ತೆ ಅಂತ ಗೊತ್ತಿದ್ದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹಿಂಬಾಲಕರಾಗಿ ಮುಂದುವರಿತಾರೆ ಇನ್ನೊಂದಿಷ್ಟು ಜನ ಶಾಸಕರು. ಆದ್ರೆ ಈಗ ಕ್ಲಾರಿಟಿಯೇ ಇಲ್ಲದೆ ಇರೋದ್ರಿಂದ ಶಾಸಕರು ಅನಿವಾರ್ಯವಾಗಿ ಇಬ್ಬರೂ ನಾಯಕರನ್ನ ಬೆಂಬಲಿಸಬೇಕಾಗುತ್ತೆ, ಇಬ್ಬರೂ ನಾಯಕರ ಮಾತನ್ನ ಕೇಳಬೇಕಾಗುತ್ತೆ. ಒಬ್ಬರು ಸರ್ಕಾರದ ಮುಖ್ಯಮಂತ್ರಿಗಳಿದ್ದಾರೆ, ಮತ್ತೊಬ್ಬರು ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಿದ್ದಾರೆ. ಈ ಹಿನ್ನೆಲೆ ಇಬ್ಬರ ಜೊತೆಯಲ್ಲೇ ನಡೆದುಕೊಂಡು ಹೋಗುವಂತ ಅನಿವಾರ್ಯತೆ ಶಾಸಕರಿಗೆ ಎದುರಾಗಿರುವಂತದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ದೆಹಲಿಗೆ ಹೋಗುವಂತ ವಿಚಾರ ಮತ್ತೊಮ್ಮೆ ಯಾರಿಗೂ ಗೊತ್ತಾಗದಂತೆ, ಈ ವಿಚಾರಕ್ಕೆ ಮತ್ತೊಮ್ಮೆ ದೆಹಲಿಗೆ ಹೋಗದಂತೆ ಸೂಕ್ಷ್ಮವಾದಂತ ಕಠಿಣವಾದಂತ ಸಂದೇಶ ಬಂದಿರೋದ್ರಿಂದ ಮುಂದಿನ ರಣತಂತ್ರವನ್ನ ಎರಡೂ ಬಣಗಳಿಂದ ಹೆಣೆಯಲಾಗ್ತಿದೆ. ಆದ್ರೂ ಕೂಡ ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ತಂಡಗಳಿಗೆ ಇವಾಗ ಒಂದು ಗೊಂದಲ ಉಂಟಾಗಿದೆ, ಒಂದು ಪ್ರಶ್ನೆ ಉಂಟಾಗಿದೆ, ಒಂದು ಕ್ಲಾರಿಟಿ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸಿದ್ದರಾಮಯ್ಯರವರನ್ನ ಸಪೋರ್ಟ್ ಮಾಡಬೇಕಾ, ಡಿ.ಕೆ. ಶಿವಕುಮಾರ್ ಅವರನ್ನ ಸಪೋರ್ಟ್ ಮಾಡಬೇಕಾ? ಒಂದು ವೇಳೆ ಅಧಿಕಾರ ಬದಲಾವಣೆ ಆಗದೆ ಹೋದರೆ ಸಿದ್ದರಾಮಯ್ಯರವರನ್ನ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿಗಳಿಂದ ಒಂದಿಷ್ಟು ಫಂಡ್ ಅನ್ನ ತೆಗೆದುಕೊಳ್ಳುವಂತದ್ದು ಎಂಎಲ್ಎಗಳ ಕರ್ತವ್ಯ ಇರುತ್ತೆ. ಒಂದು ವೇಳೆ ಅಧಿಕಾರ ಬದಲಾವಣೆ ಆಗುತ್ತೆ ಅಂತ ಗೊತ್ತಿದ್ದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹಿಂಬಾಲಕರಾಗಿ ಮುಂದುವರಿತಾರೆ ಇನ್ನೊಂದಿಷ್ಟು ಜನ ಶಾಸಕರು. ಆದ್ರೆ ಈಗ ಕ್ಲಾರಿಟಿಯೇ ಇಲ್ಲದೆ ಇರೋದ್ರಿಂದ ಶಾಸಕರು ಅನಿವಾರ್ಯವಾಗಿ ಇಬ್ಬರೂ ನಾಯಕರನ್ನ ಬೆಂಬಲಿಸಬೇಕಾಗುತ್ತೆ, ಇಬ್ಬರೂ ನಾಯಕರ ಮಾತನ್ನ ಕೇಳಬೇಕಾಗುತ್ತೆ. ಒಬ್ಬರು ಸರ್ಕಾರದ ಮುಖ್ಯಮಂತ್ರಿಗಳಿದ್ದಾರೆ, ಮತ್ತೊಬ್ಬರು ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಿದ್ದಾರೆ. ಈ ಹಿನ್ನೆಲೆ ಇಬ್ಬರ ಜೊತೆಯಲ್ಲೇ ನಡೆದುಕೊಂಡು ಹೋಗುವಂತ ಅನಿವಾರ್ಯತೆ ಶಾಸಕರಿಗೆ ಎದುರಾಗಿರುವಂತದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ದೆಹಲಿಗೆ ಹೋಗುವಂತ ವಿಚಾರ ಮತ್ತೊಮ್ಮೆ ಯಾರಿಗೂ ಗೊತ್ತಾಗದಂತೆ, ಈ ವಿಚಾರಕ್ಕೆ ಮತ್ತೊಮ್ಮೆ ದೆಹಲಿಗೆ ಹೋಗದಂತೆ ಸೂಕ್ಷ್ಮವಾದಂತ ಕಠಿಣವಾದಂತ ಸಂದೇಶ ಬಂದಿರೋದ್ರಿಂದ ಮುಂದಿನ ರಣತಂತ್ರವನ್ನ ಎರಡೂ ಬಣಗಳಿಂದ ಹೆಣೆಯಲಾಗ್ತಿದೆ. ಆದ್ರೂ ಕೂಡ ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.